ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರ ಅಂಬೇಡ್ಕರ್ ವಿರೋಧಿ ಧೋರಣೆ ಮಾಡುತ್ತಿದೆ. ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲು ಬಿಡುತ್ತಿಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ ಮಾಡಲಾಗುತ್ತಿದೆ. ಅಂಬೇಡ್ಕರ್ ವಿಚಾರದಲ್ಲಿ ಸಚಿವ ಎಂಸಿ ಸುಧಾಕರ್ ರಾಜಕೀಯ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲು ಸಮಿತಿ ಒಪ್ಪಿಕೊಂಡ ಮೇಲೆ ಸಹಜವಾಗಿ ಆಗಬೇಕಿತ್ತು. ಆದರೆ ಸಚಿವ ಎಂಸಿ ಸುಧಾಕರ್ ಸರ್ಕಾರಿ ಶಾಲೆಯನ್ನು ವಶಪಡಿಸಿಕೊಳ್ಳಬೇಕು ಎಂಬ ದುರುದ್ದೇಶದಿಂದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಬಿಡುತ್ತಿಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಇದು ದುರುದ್ದೇಶದಿಂದ ಕೂಡಿದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಅಲ್ಲಿನ ಸಮಿತಿನೇ ಒಪ್ಕೊಂಡ ಮೇಲೆ ಅದು ಸಹಜವಾಗಿ ಆಗಬೇಕಾಗಿದೆ. ಅಲ್ಲಿನ ಹಂತದಲ್ಲೇ ಆಗಬೇಕಾಗಿದೆ. ಅದರ ಹೊರತಾಗಿ ಕೂಡ ಹಿಂದಿನ ಸರ್ಕಾರ ಮಾನ್ಯ ಕೃಷ್ಣಾರೆಡ್ಡಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ BE ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ಮಾನ್ಯ MCI ಸುಧಾಕರ್ ಅವರು ಶಾಸಕರಾದ ಮೇಲೆ ಯಾರು ದಾನಿಗಳು ಕೊಟ್ಟಿದ್ರು ಆ ಜಮೀನು, ಅದರಲ್ಲಿ ಅವರು ಸ್ವಂತ ಟ್ರಸ್ಟಿಗೆ ಈಗಾಗಲೇ 30 ಗುಂಟೆನೋ 35 ಗುಂಟೆನೋ ಒಂದು ಟ್ರಸ್ಟ್ ಇಟ್ಕೊಂಡು ಶಾಲೆ ರನ್ ಮಾಡ್ತಾ ಇದ್ದಾರೆ. ಈಗ ಬಹುಶಃ ಅವ್ರ ಉದ್ದೇಶ ನನಗೆ ಅನೇಕರು ಹೇಳಿರೋ ಹಾಗೆ ಆ ಸರ್ಕಾರಿ ಶಾಲೆಯ ಜಮೀನನ್ನು ಕೂಡ ಅದನ್ನು ಕೂಡ ವಶಪಡಿಸ್ಕೋಬೇಕು ಈ ಒಂದು ಅವರ ಖಾಸಗಿ ಟ್ರಸ್ಟಿಗೆ ಅನ್ನುವಂಥದ್ದು ಅವರ ದುರುದ್ದೇಶ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇದ್ದೆ. ಇದರ ಹಿಂದೆ ಇರ್ತಕ್ಕಂಥ ದುರುದ್ದೇಶ. ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅವರು ಅನಾವರಣ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅವ್ರ ಪಾರ ನಮ್ಮ ಹೋರಾಟಗಾರರು ಹೇಳ್ತಾವ್ರೆ, ಕಾಣದ ಕೈಗಳು ಯಾರು? ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ. ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ, ನೇರ ಅಷ್ಟೇ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಂಡು ಸುಧಾಕರ್ ಅವರು ಇವತ್ತು MLA ಆಗಿದ್ದಾರೆ ಅಂದರೆ ಅನೇಕರು ಇವತ್ತು ದೀನದಲಿತರು ಅವರು ಮತ ಕೊಟ್ಟಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರದಿರ ತಕ್ಷಣ ನಿಮ್ಮ ಒಣ ಪ್ರತಿಷ್ಠೆ ಬಿಟ್ಟು ತಕ್ಷಣ ಆರ್ಡರ್ ಮಾಡಿಸಿ ಆ ಪ್ರತಿಮೆಯನ್ನು ಅಲ್ಲೇ ಉಳಿಸುವಂಥ ಕೆಲಸ ಮಾಡಿ ಅದನ್ನು ಅನಾವರಣ ಮಾಡೋದು ಕರೀರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಬಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸಲು ಅಧಿಕಾರಿಗಳು ಸ್ಥಳೀಯ ರಾಜಕೀಯ ಒತ್ತಡಗಳ ಪ್ರೇರಣೆಯಿಂದ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಂಬೇಡ್ಕರ್ ವಿರೋಧಿಗಳಾಗಿ ವರ್ತಿಸುತ್ತಾ ಅಂಬೇಡ್ಕರ್ ಪುತ್ಥಳಿಗೆ ಸುಮಾರು 6 ತಿಂಗಳುಗಳಿಂದ ಅಪಮಾನ ಮಾಡುತ್ತಾ ಬಂದಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಂತಾಮಣಿ ಊರಿನವನ ಅಲ್ದಿರ್ತಕ್ಕಂಥ ಒಬ್ಬ ತಿಳಿಗೇಡಿ ರಾತ್ರೋರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ತಗೊಂಬಂದು ಸ್ಕೂಲಲ್ಲಿ ಅದನ್ನು ಇಕ್ಕಬೇಕಂತೇಳಿದರೆ ಅದ್ರ ಹಿಂದುಗಡೆ ಯಾವ ಕಾಣದ ಕೈಗಳಿದ್ದೇವೆ ಅನ್ನೋದನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಅವಮಾನ ಏನಿದೆ ಅದನ್ನು ನೀವು ಸರಿಪಡಿಸೋದ್ರ ಮೂಲಕ ಇದನ್ನು ನೀವು ಮಾಡಿ ಅಂತೇಳಿ ಅದು ಕಳೆದ ಒಂದು 16 ದಿನದಿಂದ ಹೋರಾಟವನ್ನು ರೂಪಿಸಿದ್ದಾರೆ. ಆ ಹೋರಾಟದ ಮುಂದುವರೆದ ಭಾಗ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ.